ನಾನು ಪ್ರೊಫೆಸರ್ ಶಿವಾನಂದ್ ಕೆ ಜಮಾದಾರ್, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವರಹಿಪ್ಪರಿಗೆ. ನಾನು ಇವತ್ತಿನ ದಿನ BA 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪ್ರಥಮ ಪತ್ರಿಕೆಯಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ವಿಷಯದ ಕುರಿತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಿಗದಿಪಡಿಸಿದ ಪಠ್ಯಕ್ರಮದಲ್ಲಿ ನಾನು ಅಧ್ಯಾಯ 2ರಲ್ಲಿ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅನ್ನುವಂಥ ವಿಷಯದಲ್ಲಿ 9ನೇ ಸೆಷನ್ದಲ್ಲಿ ನಾನು ಗೋಚರವಾಗುವ ಮೂಲಾಂಶಗಳು ಅನ್ನುವಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ಅದರಲ್ಲಿ 4ನೇ ಒಂದು ಉಪ ಪರಿಕಲ್ಪನೆ ಒಂದು ಎಕನಾಮಿಕ್ ಫ್ಯಾಕ್ಟರ್ಸ್, ಆರ್ಥಿಕ ಅಂಶಗಳು ಅನ್ನುವಂಥ ಒಂದು ಪರಿಕಲ್ಪನೆಯ ಕುರಿತು ಬೋಧನೆಯನ್ನು ಮಾಡುತ್ತೇನೆ ವಿದ್ಯಾರ್ಥಿಗಳೇ. ಇಂಟ್ರೊಡಕ್ಷನ್, ಪೀಠಿಕೆ. ಒಂದು ರಾಷ್ಟ್ರದ ಅರ್ಥವ್ಯವಸ್ಥೆಯು ಅದರ ರಾಷ್ಟ್ರ ಶಕ್ತಿಯನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯು ಅದರಲ್ಲಿ ದೊರೆಯುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿದೆ. ಸಂಪನ್ಮೂಲಗಳು ಪ್ರಕೃತಿಯ ಕೊಡುಗೆಯಾಗಿತ್ತು. ಫಲವತ್ತಾದ ಭೂಮಿ, ನದಿ, ಸರೋವರ, ಜಲಪಾತ, ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಬೇಕಾಗುವಂಥ ಕಚ್ಚಾ ವಸ್ತುಗಳು, ಖನಿಜ ಸಂಪತ್ತು ಇತ್ಯಾದಿಗಳನ್ನು ನಾವು ಆರ್ಥಿಕ ರಂಗ ಅಥವಾ ಆರ್ಥಿಕ ಅಂಶಗಳಲ್ಲಿ ಸೇರಿರುತ್ತವೆ. ಇವುಗಳನ್ನು ಅಧಿಕ ಪ್ರಮಾಣದಲ್ಲಿವೆ ಹೊಂದಿದಂಥ ರಾಷ್ಟ್ರಗಳು ಪ್ರಬಲ ರಾಷ್ಟ್ರವಾಗ್ತವೆ. ಯಾವ ಈ ಕಚ್ಚಾ ವಸ್ತುಗಳಾಗಿರಲಿ ಅಥವಾ ಈ ಮೇಲೆ ಹೇಳಿದಂಥ ವಿಷಯಗಳು ಯಾವ ರಾಷ್ಟ್ರ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತವೆಯೋ ಆ ರಾಷ್ಟ್ರ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ವಿದ್ಯಾರ್ಥಿಗಳೇ. ಇನ್ನು ಎರಡನೇದು ಆರ್ಥಿಕ ಅಂಶಗಳು. ಏನದಾವೆ ಎಕನಾಮಿಕ್ ಫ್ಯಾಕ್ಟರ್ಸ್? ಒಂದು ರಾಷ್ಟ್ರ ಬಲಿಷ್ಠ ರಾಷ್ಟ್ರ ಆಗಬೇಕಾದ್ರೆ ನಾವು ಯಾವ ರೀತಿಯಾಗಿ ನೋಡ್ಬೋದು? ಅಮೇರಿಕ ಮತ್ತು ರಷ್ಯಾ ದೇಶಗಳಲ್ಲಿ ನೈಸರ್ಗಿಕ ಸಂಪನ್ಮೂಲ ಅಪಾರ ಪ್ರಮಾಣದಲ್ಲಿ ಆಗಿರುವುದರಿಂದ ಅವು ಅತ್ಯಂತ ಬಲಿಷ್ಠ ರಾಷ್ಟ್ರಗಳಾಗಿ ಹೊರಹೊಮ್ಮಿವೆ. ಎರಡೂ ರಾಷ್ಟ್ರಗಳು ಮತ್ತು ವಿಶಾಲವಾದಂಥ ರಾಷ್ಟ್ರಗಳು ಮತ್ತು ಅಷ್ಟೇ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದಂಥ ರಾಷ್ಟ್ರ. ಅದಕ್ಕೆ ಆ ರಾಷ್ಟ್ರಗಳು ಅತ್ಯಂತ ಒಂದು ವಿಶಾಲವಾದಂಥ ರಾಷ್ಟ್ರಗಳಾಗಿ ಹೊರಹೊಮ್ಮಿವೆ ವಿದ್ಯಾರ್ಥಿ. ಕಲ್ಲಿದ್ದಲು, ಕಬ್ಬಿಣದ ಅದಿರು, ಪೆಟ್ರೋಲ್ ಇವುಗಳನ್ನು ಹೊಂದಿದ ರಾಷ್ಟ್ರವು ಬಲಿಷ್ಠ ರಾಷ್ಟ್ರಗಳಾಗಬಹುದು. ಅಮೇರಿಕ ಮತ್ತು ರಷ್ಯಾ ಇವುಗಳನ್ನು ತಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹೊಂದಿವೆ. ಅಮೇರಿಕ ಮತ್ತು ರಷ್ಯಾ ಎರಡೂ ಉಕ್ಕಿನ ತಯಾರಿಕೆಯಲ್ಲಿ ಅಗ್ರಗಣ್ಯ ರಾಷ್ಟ್ರಗಳಾಗಿವೆ. ಇಂಗ್ಲೆಂಡಿನಲ್ಲಿ ಕಲ್ಲಿದ್ದಲು ಯಥೇಚ್ಛವಾಗಿ ದೊರೆತಿರುವುದರಿಂದಲೇ ಅದು ಕೈಗಾರಿಕಾ ರಂಗದಲ್ಲಿ ಕ್ರಾಂತಿಯನ್ನೇ ಮಾಡಿತು. ತೈಲವು ಒಂದು ರಾಷ್ಟ್ರದ ಶಕ್ತಿ ವರ್ಧನೆಗೆ ಮಹತ್ವದ ಪಾತ್ರ ವಹಿಸುತ್ತದೆ. ಪ್ರಪಂಚದಲ್ಲೇ ಅರಬ್ ರಾಷ್ಟ್ರಗಳು ತೈಲ ಸಂಪನ್ಮೂಲಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಹೊಂದಿರುವುದರಿಂದ ಜಾಗತಿಕ ಮಟ್ಟದಲ್ಲಿ ಆ ಅರಬ್ ರಾಷ್ಟ್ರಗಳು ಅಥವಾ ಕೊಲ್ಲಿ ರಾಷ್ಟ್ರಗಳು ಜಾಗತಿಕ ಮಟ್ಟದಲ್ಲಿ ತನ್ನ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿವೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಮುಖ್ಯವಾಗಿ ಅಣುಶಕ್ತಿಯು ಇಂದಿನ ಜಗತ್ತಿನ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿವೆ. ಅಂದರೆ ಮುಖ್ಯವಾಗಿ ನಾವಿಲ್ಲಿ ನೋಡಿದಾಗ ಲೋಹಗಳು, ಪ್ಲೂಟೋನಿಯಂ ಲೋಹಗಳು ಅತ್ಯವಶ್ಯಕವಾಗಿ ಬೇಕು. ಯುರೇನಿಯಂ ಮತ್ತು ಪ್ಲೂಟೋನಿಯಂ ಅಣುಬಾಂಬ್ ಉತ್ಪಾದನೆ ಮಾಡಲಿಕ್ಕೆ ಈ ಲೋಹಗಳು ಯಾವ ರಾಷ್ಟ್ರದಲ್ಲಿ ಹೇರಳವಾಗಿ ದೊರೆಯುತ್ತವೆಯೋ ಆ ರಾಷ್ಟ್ರ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತವೆ. ಈ ಲೋಹಗಳು ಇಲ್ಲದೆ ರಾಷ್ಟ್ರಗಳು ಒಳ್ಳೆಯ ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದುವುದು ಸಾಧ್ಯವಿಲ್ಲ. ಭಾರತ ಇತ್ತೀಚೆಗಷ್ಟೇ ಅಣುಶಕ್ತಿ ರಾಷ್ಟ್ರಗಳ ಸಾಲಿನಲ್ಲಿ ಸೇರ್ಪಡೆಯಾಗಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು ವಿದ್ಯಾರ್ಥಿಗಳೇ. ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುವ ಸಂಪನ್ಮೂಲಗಳನ್ನು ಸಾಮಾನ್ಯ ಆರ್ಥಿಕ ಅಂಶಗಳು ಅಥವಾ ಸಂಪನ್ಮೂಲಗಳು ಮತ್ತು ಅಸಾಮಾನ್ಯ ಆರ್ಥಿಕ ಅಂಶಗಳು ಅಥವಾ ಸಂಪನ್ಮೂಲಗಳು ಎಂದು ಎರಡು ವಿಧವಾಗಿ ನಾವು ವಿಂಗಡಿಸಬಹುದು. ಒಂದು ಸಾಮಾನ್ಯ, ಒಂದು ಅಸಾಮಾನ್ಯ ಎಂದು ಎರಡು ಭಾಗ ನಾವು ನೋಡ್ಬೋದು. ಆಹಾರ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಉತ್ಪಾದನೆ ಇತ್ಯಾದಿ ವಿಷಯಗಳಲ್ಲಿ ಒಂದು ರಾಷ್ಟ್ರವನ್ನು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಿ ಜನರಿಗೆ ಒಳ್ಳೆಯ ಜೀವನ ಮಟ್ಟವನ್ನು ಒದಗಿಸಲು ಎಲ್ಲ ಆರ್ಥಿಕ ಸಂಪನ್ಮೂಲಗಳನ್ನು ಸಾಮಾನ್ಯ ಆರ್ಥಿಕ ಸಂಪನ್ಮೂಲಗಳೆಂದು ಕರೆಯಬಹುದು. ಇನ್ನು ಎರಡನೇದಾಗಿ ಕಬ್ಬಿಣ, ಉಕ್ಕು, ಮ್ಯಾಂಗನೀಸ್, ಎಣ್ಣೆ, ಕಲ್ಲಿದ್ದಲು, ವಿದ್ಯುತ್, ರಬ್ಬರ್, ಯುರೇನಿಯಂ, ಪ್ಲೂಟೋನಿಯಂ ಇತ್ಯಾದಿ ಒಂದು ಸಂಪನ್ಮೂಲಗಳನ್ನು ಅಸಾಮಾನ್ಯ ಅಥವಾ ಐಕಟ್ಟಿನ ಆರ್ಥಿಕ ಸಂಪನ್ಮೂಲಗಳಾಗಿವೆ. ಯಾವ ಆರ್ಥಿಕ ಸಂಪನ್ಮೂಲಗಳು ರಾಷ್ಟ್ರವನ್ನು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗದಂತೆ ಮಾಡುತ್ತವೆಯೋ ಹಾಗೂ ಆ ರಾಷ್ಟ್ರವನ್ನು ಬಲಯುತ ರಾಷ್ಟ್ರವನ್ನಾಗಿ ಮಾಡುತ್ತವೆಯೋ
ಅವುಗಳನ್ನು ಐಕಟ್ಟಿನ ಸಂಪನ್ಮೂಲಗಳೆಂದು ಕರೆಯಬಹುದು. ಇಂತಹ ಸಂಪನ್ಮೂಲಗಳು ಹೇರಳವಾಗಿ ರಾಷ್ಟ್ರಗಳು ಹೊಂದಿದ್ದರೆ ರಾಷ್ಟ್ರಗಳು ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದುವುದಲ್ಲದೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗುವುದರಲ್ಲಿ ಸಂಶಯವೇ ಇಲ್ಲ. ಇನ್ನು ಕಚ್ಚಾ ವಸ್ತುಗಳನ್ನು ಹೇರಳವಾಗಿ ಹೊಂದಿದಂಥ ಹಾಗೂ ಅವುಗಳನ್ನು ಬಳಸುವ ತಾಂತ್ರಿಕ ಜ್ಞಾನ ಹೊಂದಿದ ರಾಷ್ಟ್ರಗಳು ಶಕ್ತಿಯುತ ರಾಷ್ಟ್ರಗಳಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಆದರೆ ರಾಷ್ಟ್ರ ಶಕ್ತಿಯು ಒಂದು ಅಥವಾ ಎರಡು ಸಂಪನ್ಮೂಲಗಳನ್ನು ಅವಲಂಬಿಸದೆ ಅನೇಕ ಸಂಪನ್ಮೂಲಗಳನ್ನು ಅವಲಂಬಿಸಿರದೆ ಕಚ್ಚಾ ವಸ್ತುಗಳು ರಾಷ್ಟ್ರದ ವಿದೇಶಾಂಗ ನೀತಿಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತವೆ. ಯಾವ ರಾಷ್ಟ್ರದಲ್ಲಿ ಹೇರಳವಾದಂಥ ಕಚ್ಚಾ ನೈಸರ್ಗಿಕ ಸಂಪನ್ಮೂಲಗಳು ಸಿಗುತ್ತವೆ ಅವುಗಳನ್ನು ಪಕ್ಕಾ ಆಗಿ ಕನ್ವರ್ಟ್ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮವಾದಂಥ ಒಂದು ಸ್ಥಾನವನ್ನು ಪಡೆಯಬಹುದು. ಅರಬ್ ರಾಷ್ಟ್ರಗಳು ತೈಲ ಉತ್ಪಾದನೆಯಲ್ಲಿ ಒಂದು ಪ್ರಭುತ್ವವನ್ನು ಸ್ಥಾಪಿಸಿದರೆ ಬ್ರೆಜಿಲ್ ಕಾಫಿಗೆ ಒಂದು ಪ್ರಭುತ್ವವನ್ನು ಸ್ಥಾಪಿಸಿದೆ. ಮಲೇಷಿಯಾ ರಬ್ಬರ್ಗೆ ಒಂದು ಪ್ರಭುತ್ವವನ್ನು ಸ್ಥಾಪಿಸಿ ಹೀಗೆ ಕಚ್ಚಾ ವಸ್ತುಗಳು ಉಪಯೋಗಿಸಿ ಬಲಿಷ್ಠ ರಾಷ್ಟ್ರವನ್ನಾಗಿ ಅಥವಾ ನಿರ್ಮಾಣವನ್ನಾಗಿ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮ ಬೀರಬಹುದು. ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರವು ಹೇರಳವಾಗಿ ಖನಿಜ ಸಂಪತ್ತು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದ್ದರೂ ಶಕ್ತಿಯುತ ರಾಷ್ಟ್ರವಾಗುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಈ ಸಂಪನ್ಮೂಲಗಳನ್ನು ಬಳಸುವ ಮಾನವ ಶಕ್ತಿ, ತಾಂತ್ರಿಕ ಜ್ಞಾನ ಅತ್ಯವಶ್ಯಕವಾಗಿ ಬೇಕು. ಇಂದಿನ ತಾಂತ್ರಿಕ ಯುಗದಲ್ಲಿ ದೇಶದಲ್ಲಿ ದೊರಕುವ ಕಚ್ಚಾ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿ ಅಗತ್ಯ ಸಾಮಗ್ರಿಗಳನ್ನು ತಯಾರಿಸುವ ತಾಂತ್ರಿಕ ಜ್ಞಾನವನ್ನು ರಾಷ್ಟ್ರ ಹೊಂದಿದ್ದರೆ ಮಾತ್ರ ಶಕ್ತಿಯುತ ರಾಷ್ಟ್ರವಾಗುತ್ತದೆ. ಕೈಗಾರಿಕೆ ಸಾಮರ್ಥ್ಯ, ತಾಂತ್ರಿಕ ಜ್ಞಾನ, ಕಚ್ಚಾ ವಸ್ತುಗಳು ರಾಷ್ಟ್ರ ಶಕ್ತಿಯನ್ನು ಹೆಚ್ಚಿಸಬಲ್ಲವು. ಈ ರಂಗದಲ್ಲಿ ಯುರೋಪ್ ಖಂಡದ ರಾಷ್ಟ್ರಗಳು ಮೇಲುಗೈ ಸಾಧಿಸಿರುವುದರಿಂದಲೇ ಶಕ್ತಿಯುತ ರಾಷ್ಟ್ರಗಳಾಗಿವೆ. ಇನ್ನು ಯಾವ ರಾಷ್ಟ್ರವು ಕೃಷಿ ಉತ್ಪನ್ನ ಹೆಚ್ಚಿಸಲು ಬೇಕಾದಂಥ ಒಂದು ಪರಿಸರ ಹೊಂದಿರುತ್ತದೆಯೋ ಅದು ಶಕ್ತಿಯುತ ರಾಷ್ಟ್ರವಾಗುತ್ತದೆ. ವ್ಯವಸಾಯಕ್ಕೆ ಸಂಬಂಧಿಸಿದ ಫಲವತ್ತಾದ ಭೂಮಿ, ನೀರಾವರಿ ಸೌಲಭ್ಯ, ರಾಸಾಯನಿಕ ಗೊಬ್ಬರ ಉತ್ಪಾದನೆ, ಕೃಷಿ ಯಂತ್ರಗಳ ಬಳಕೆ ಇತ್ಯಾದಿಗಳನ್ನು ಒಂದು ಕೃಷಿ ಉತ್ಪನ್ನ ಹೆಚ್ಚಿಸಲು ಸೌಲಭ್ಯ ಹೊಂದಿದಂಥ ರಾಷ್ಟ್ರ ಆಹಾರಕ್ಕೆ ಸಂಬಂಧಿಸಿದಂತೆ ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. ಅಮೇರಿಕ ಆಹಾರ ಉತ್ಪಾದನೆ ಸ್ವಾವಲಂಬಿಯಾಗಿದೆ, ಆದ್ದರಿಂದಲೇ ಅದು ಇಂದು ಅಗ್ರಶಕ್ತಿ ರಾಷ್ಟ್ರಗಳಾಗಿವೆ. ರಷ್ಯಾ ಕೂಡ ಹಾಗೆ ಅಂತ ನಾವು ಹೇಳಬಹುದು. ಇನ್ನು ಕೊನೆಯದಾಗಿ ಉಪಸಂಹಾರ, ರಾಷ್ಟ್ರದಲ್ಲಿ ಸಿಗುವಂಥ ನೈಸರ್ಗಿಕ ಸಂಪನ್ಮೂಲಗಳು ಕೃಷಿ ಮತ್ತು ಕೈಗಾರಿಕಾ ಉತ್ಪಾದನೆಗೆ ಹಾಗೂ ಸಾರಿಗೆ ಸಂಪರ್ಕಕ್ಕೆ ವ್ಯವಸ್ಥೆಗೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಆ ಆರ್ಥಿಕ ವ್ಯವಸ್ಥೆ ಆ ದೇಶದ ಶಕ್ತಿಯನ್ನು ನಿರ್ಧಾರ ಮಾಡುತ್ತದೆ. ಆ ಆರ್ಥಿಕ ವ್ಯವಸ್ಥೆ ಆ ರಾಷ್ಟ್ರದ ಒಂದು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ಆ ಆರ್ಥಿಕ ವ್ಯವಸ್ಥೆ ಒಂದು ರಾಷ್ಟ್ರದ ಒಂದು ಪ್ರಗತಿಗೆ ಪೂರಕವಾಗ್ತದೆ. ಹೀಗಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರ ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣವಾಗಬೇಕಾದರೆ ರಾಷ್ಟ್ರ ಶಕ್ತಿಯ ಮೂಲಾಂಶಗಳಲ್ಲಿ ಕೂಡ ಆರ್ಥಿಕ ಅಂಶಗಳು ಅಥವಾ ಎಕನಾಮಿಕ್ ಫ್ಯಾಕ್ಟರ್ಸು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ವಿದ್ಯಾರ್ಥಿಗಳೇ,